ಮಕರ ಸಂಕ್ರಾಂತಿಯ ದಿನ ಈ ಒಂದು ಚಿಕ್ಕ ಕೆಲಸವನ್ನು ಮಾಡಿ ಖಂಡಿತವಾಗಿ ನಿಮ್ಮ ಮನಸ್ಸಿಚ್ಛೆಗಳು ಈಡೇರುತ್ತವೆ. ಸ್ನೇಹಿತರೆ, ಒಂದು ವೇಳೆ ನೀವೇನಾದರೂ ಈ ವಿಡಿಯೋವನ್ನು ಎಲ್ಲಿಯೂ ಓಡಿಸದೆ ಪೂರ್ತಿಯಾಗಿ ನೋಡಿದ್ರೆ ನಮ್ಮ ಮೇಲೆ ನಂಬಿಕೆ ಇಡಿ. ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದ ಸಿಗಲಿಲ್ಲ ಅಂದರೆ, ನಿಮ್ಮ ಮನಸ್ಸಿಚ್ಛೆಗಳು ಪೂರ್ತಿ ಆಗಲಿಲ್ಲ ಅಂದರೆ ನಮಗೆ ಕಾಮೆಂಟ್ ಮಾಡಿ ತಿಳಿಸಿರಿ. ಯಾಕಂದರೆ ಖಂಡಿತವಾಗಿ ಇಲ್ಲಿ ನಿಮ್ಮ ಮನಸ್ಸಿಚ್ಛೆಗಳು ಪೂರ್ತಿ ಆಗುತ್ತವೆ. ಯಾಕಂದರೆ ಸ್ನೇಹಿತರೆ, ಇಲ್ಲಿಯ ತನಕ ನಾವು ಯಾವುದೇ ರೀತಿಯ ಮಾಹಿತಿಯನ್ನು ವಿಡಿಯೋವನ್ನು ಮಾಡಿದ್ರೂ ಕೂಡ ಅವುಗಳ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಲಾಭ ಸಿಕ್ಕಿದೆ. ಹಾಗಾಗಿ ಈ ವಿಡಿಯೋವನ್ನು ಹೆಚ್ಚಾಗಿ ಶೇರ್ ಕೂಡ ಮಾಡಿರಿ, ಹೆಚ್ಚಿನ ಜನರ ತನಕ ತಲುಪಿಸಿರಿ. ಈ ಮೂಲಕ ಅವರಿಗೂ ಸಹ ಸಹಾಯ ಆಗುತ್ತದೆ. ಇಲ್ಲಿ ಯಾವ ಉಪಾಯಗಳನ್ನು ನಾವು ನಿಮಗೆ ತಿಳಿಸ್ತೀವೋ ಅವು ಮಂತ್ರಗಳ ಮೂಲಕ ಪೂರ್ಣವೂ ಆಗುತ್ತವೆ. ಸ್ನೇಹಿತರೆ, ಮಕರ ಸಂಕ್ರಾಂತಿಯ ಹಬ್ಬವು 15 ಜನವರಿ 2024ರಂದು ಇರುತ್ತದೆ. ಈ ದಿನ ಭಗವಂತನಾದ ಸೂರ್ಯದೇವರು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. ಅಂದರೆ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಅವರು ಬರ್ತಾರೆ. ಮಕರ ಸಂಕ್ರಾಂತಿಯ ದಿನದಿಂದ ದೇವಾಣ ದೇವತೆಗಳ ದಿನ ಪ್ರಾರಂಭ ಆಗುತ್ತದೆ. ಇದೇ ದಿನದಿಂದ ವಸಂತ ಋತುವಿನ ಪ್ರಾರಂಭವೂ ಆಗುತ್ತದೆ. ನಮ್ಮ ಭಾರತದ ದೇಶದಲ್ಲಿ ಬೆಳೆಗಳ ಆಗಮನದ ರೂಪದಲ್ಲೂ ಸಹ ಇದನ್ನು ಆಚರಿಸ್ತಾರೆ. ಇಲ್ಲಿ ಮನಸ್ಸಿಚ್ಛೆಗಳನ್ನು ಈಡೇರಿಸಿಕೊಳ್ಳಲು ಭಗವಂತನ ಆಶೀರ್ವಾದವನ್ನು ಸಹ ಪಡೆದುಕೊಳ್ಳಬಹುದಾಗಿದೆ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ಕೆಲವು ವಸ್ತುಗಳ ಬಗ್ಗೆ ತಿಳಿಸ್ಕೊಡ್ತೀವಿ. ಒಂದು ವೇಳೆ ನೀವೇನಾದರೂ ಅವುಗಳನ್ನು ದಾನ ಮಾಡಿದ್ರೆ, ಇಲ್ಲಿ ನಾವು ನಿಮ್ಗೆ ಹೇಳ್ಬೇಕಂದ್ರೆ 100 ಆನೆಗಳನ್ನು ದಾನ ಮಾಡಿದಷ್ಟು ಪುಣ್ಯ ಫಲ ನಿಮಗೆ ಸಿಗುತ್ತದೆ. ಯಾಕಂದರೆ ಮಕರ ಸಂಕ್ರಾಂತಿಯ ಹಬ್ಬವು ವರ್ಷದಲ್ಲಿ ಕೇವಲ ಒಂದು ಬಾರಿ ಬರುತ್ತದೆ. ಯಾರು ತಮ್ಮ ಮನಸ್ಸಿಚ್ಛೆಗಳನ್ನು ಪೂರ್ತಿಗೊಳಿಸಲು ಈ ದಿನ ಈ ಉಪಾಯಗಳನ್ನು ಮಾಡ್ತಾರ, ಈ ವಿಡಿಯೋದಲ್ಲಿ ಅವುಗಳ ಬಗ್ಗೆ ತಿಳಿಸ್ಕೊಡ್ತೀವಿ. ಇಲ್ಲಿ ನಿಮ್ಮ ಮನಸ್ಸಿಚ್ಛೆಗಳು ಸಹ ಪೂರ್ತಿಯಾಗುತ್ತವೆ. ಇದಕ್ಕಾಗಿ ಈ ವಿಡಿಯೋವನ್ನು ನೀವು ಎಲ್ಲಿಯೂ ಓಡಿಸದೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಬೇಕು. ಆಗ ಮಾತ್ರ ಮಕರ ಸಂಕ್ರಾಂತಿ ಹಬ್ಬದ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತದೆ. ಇಲ್ಲಿ ನಾವು ನಿಮಗೆ ತಿಳಿಸಿದ ಮಾತುಗಳನ್ನು ಸರಿಯಾಗಿ ತಿಳಿದುಕೊಂಡು ಅವುಗಳ ಲಾಭವನ್ನು ಪಡೆದುಕೊಳ್ಳಿರಿ. ವಿಡಿಯೋ ಮುಂದುವರಿಸ ಮುನ್ನ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯದೇವಾಯ ನಮಃ ಅಂತ ಬರೆಯಿರಿ. ಸ್ನೇಹಿತರೆ, ಸಾಮಾನ್ಯವಾಗಿ ನೀವು ನೋಡಿರ್ತೀರಾ, ಈಗಿನ ದಿನಗಳಲ್ಲಿ ಮನೆಯಲ್ಲಿ ಜಗಳ ಅಂದರೆ ಕಾಮನ್ ಆಗಿಬಿಟ್ಟಿದೆ. ಸ್ವಂತ ಅಣ್ಣ ತಮ್ಮಂದಿರೇ ಜಗಳ ಮಾಡ್ತಾರೆ. ಅಕ್ಕಪಕ್ಕದವರು ನೋಡಿ ನೀವು ಏನಾದರೂ ಸ್ವಲ್ಪ ಬೆಳೀತಾ ಇರೋದು ಅವ್ರಿಗೆ ಗೊತ್ತಾದರೆ ಹೊಟ್ಟೆ ಉರ್ಕೊಳ್ತಾರೆ. ಇದೆಲ್ಲ ಈಗಿನ ದಿನಗಳಲ್ಲಿ ಸಾಮಾನ್ಯವಾದ ವಿಷಯವೇ ಆಗಿದೆ. ಒಂದು ವೇಳೆ ನಿಮ್ಮಲ್ಲಿಯೂ ಈ ರೀತಿ ಆಗ್ತಾಯಿದ್ರೆ, ಧನ ಸಂಪತ್ತಿನ ಸಮಸ್ಯೆ ಆಗ್ತಾಯಿದ್ರೆ, ಬಂದಿರುವ ಹಣ ವ್ಯರ್ಥವಾಗಿ ಖರ್ಚಾಗ್ತಾಯಿದ್ರೆ, ರೋಗಗಳು ಕಾಣ್ತಾ ಇದ್ದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ. ಯಾಕಂದರೆ ಈ ವಿಡಿಯೋದಲ್ಲಿ ತಿಳಿಸಿದ ಉಪಾಯಗಳಿಂದ ಖಂಡಿತವಾಗಿ ನಿಮ್ಮ ಎಲ್ಲ ಸಮಸ್ಯೆಗಳು ದೂರ ಆಗುತ್ತವೆ. ಈ ಉಪಾಯಗಳನ್ನು ನೀವು ಮಕರ ಸಂಕ್ರಾಂತಿಯ ದಿನವೇ ಮಾಡಬೇಕು. ಆಗ ಮಾತ್ರ ಈ ಉಪಾಯದ ಲಾಭಗಳು ಸಿಗುತ್ತವೆ. ಮಕರ ಸಂಕ್ರಾಂತಿಯ 10 ಮಹಾ ಉಪಾಯಗಳಿದ್ದು, ಇವುಗಳಲ್ಲಿ ಯಾವುದಾದ್ರೂ ಉಪಾಯಗಳನ್ನು ಮಾಡಿದ್ರೆ ವ್ಯಕ್ತಿಯ ಮಲಗಿದ ಅದೃಷ್ಟ ಎದ್ದೇಳುತ್ತದೆ. ಹಾಗಾಗಿ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆ ಒಂದು ಮಾತನ್ನು ಹೇಳ್ತೀವಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಒಳ್ಳೆಯ ಫಲಗಳ ಪ್ರಾಪ್ತಿಯಾಗುತ್ತದೆ. ಇಲ್ಲಿ ನಾವು ನಿಮಗೆ ತಿಳಿಸಿದ 10 ಉಪಾಯಗಳಲ್ಲಿ ಕೇವಲ ಒಂದು ಉಪಾಯವನ್ನು ನೀವು ಮಾಡಿದ್ರೂ ಕೂಡ ನಮ್ಮ ಮೇಲೆ ನಂಬಿಕೆ ಇಡಿ. ನೀವು ಶ್ರೀಮಂತರಾಗಲಿಲ್ಲ ಅಂದರೆ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಖಂಡಿತವಾಗಿ ನಿಮ್ಮ ಮನಸ್ಸಿಚ್ಛೆಗಳು ಕೂಡ ಪೂರ್ತಿಯಾಗುತ್ತವೆ. ಇಲ್ಲಿ ಹಲವಾರು ಯಾವ ರೀತಿಯ ಜನರಿದ್ದಾರೆ ಅಂದರೆ, ನಾವು ತಿಳಿಸಿದ ಉಪಾಯದಿಂದ ಅವರಿಗೆ ಧನ ಪ್ರಾಪ್ತಿಯಾಗಿದೆ, ಧನ ಸಂಪತ್ತು ಸಿಕ್ಕಿದೆ, ಸುಖ ಶಾಂತಿ ನೆಮ್ಮದಿಯೂ ಸಿಕ್ಕಿದೆ. ಅವರ ಜೀವನದಲ್ಲಿ ವೇಗವಾಗಿ ಧನ ಸಂಪತ್ತಿನ ಆಗಮನ ಆಗಿದೆ. ಸ್ನೇಹಿತರೆ, ಇಲ್ಲಿ ನಾವು ಯಾವ ರೀತಿಯಾಗಿ ಉಪಾಯಗಳನ್ನು ತಿಳಿಸ್ತೀವೋ ಅದೇ ರೀತಿಯಾಗಿ ನೀವು ಮಾಡಿಕೊಂಡು ಹೋಗಿರಿ. ಎಲ್ಲಕ್ಕಿಂತ ಮೊದಲನೇ ಉಪಾಯವನ್ನು ತಿಳಿದುಕೊಳ್ಳೋಣ. ಈ ದಿನ ನೀರಿನಲ್ಲಿ ಕಪ್ಪು ಎಳ್ಳುಗಳನ್ನು ಸೇರಿಸಿ ಸ್ನಾನ ಮಾಡಿದ್ರೆ ಶನಿ ದೇವರ ಆಶೀರ್ವಾದ ನಿಮಗೆ ಬೇಗನೆ ಸಿಗುತ್ತದೆ. ಸಾಧಕರಿಗೆ 7 ಅಶ್ವಯಜ್ಞಗಳ ಪುಣ್ಯ ಫಲ ಸಿಗುತ್ತದೆ. ಒಂದು ವೇಳೆ ಈ ರೀತಿ ನೀವು ಸ್ನಾನ ಮಾಡಿದ್ರೆ ನಿಮ್ಮ ಮೇಲೆ ತಾಯಿ ಲಕ್ಷ್ಮೀದೇವಿಯ ಕೃಪೆ ಕೂಡ ಇರುತ್ತದೆ. ಭಗವಂತನಾದ ಸೂರ್ಯದೇವರ ಆಶೀರ್ವಾದವೂ ಸಿಗುತ್ತದೆ. ಯಾಕಂದರೆ ಇದೇ ದಿನ ಭಗವಂತನಾದ ಸೂರ್ಯದೇವರು ತಮ್ಮ ಮಗ ಆದ ಶನಿದೇವರನ್ನು ಭೇಟಿಯಾಗಲು ಕೂಡ ಹೋಗಿರ್ತಾರೆ. ಇನ್ನು ಮುಂದಿನ ಉಪಾಯ, ಮನೆಯಲ್ಲಿರುವಂಥ ಸಾಮಾನ್ಯವಾದ ಕಟ್ಟಿಗೆಗಳನ್ನು ತೆಗೆದುಕೊಂಡು ಹವನ ಮಾಡಿದ್ರೆ, ಇಲ್ಲಿ ಎಳ್ಳುಗಳ ಮೂಲಕ 108 ಬಾರಿ ಗಾಯತ್ರಿ ಮಂತ್ರವನ್ನು ಜಪ ಮಾಡುತ್ತಾ ಆಹುತಿಯನ್ನು ಕೊಟ್ಟರೆ ಮನೆಯಲ್ಲಿ ಸಂತೋಷಗಳು ತುಂಬುತ್ತವೆ, ರೋಗಗಳು ನಾಶ ಆಗುತ್ತವೆ, ಆದಾಯ ಹೆಚ್ಚಾಗುತ್ತೆ, ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಗಳ ಪ್ರಭಾವ ಹೆಚ್ಚಾಗುತ್ತದೆ, ಮನೆಗೆ ಧನ ಸಂಪತ್ತಿನ ಆಗಮನವೂ ಆಗುತ್ತದೆ. ತಾಯಿ ಲಕ್ಷ್ಮೀದೇವಿ ಕೂಡ ಮನೆಯ ಒಳಗಡೆ ಪ್ರವೇಶ ಮಾಡ್ತಾರೆ. ಹಾಗಾಗಿ ಮುಂಜಾನೆ ನೀವು ಶುದ್ಧವಾಗಿ ಸ್ನಾನ ಮಾಡಿ ಗಾಯತ್ರಿ ಮಾತೆಯ ಮಂತ್ರವನ್ನು ಜಪ ಮಾಡಿರಿ. ಈ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ. ಈ ಕಾರ್ಯವನ್ನು ನೀವು ಚೆನ್ನಾಗಿ ಸ್ನಾನ ಮಾಡಿದ ನಂತರವೇ ಮಾಡಿರಿ. ಈ ದಿನ ಸೂರ್ಯದೇವರಿಗೆ ಅರ್ಘ್ಯವನ್ನು ಕೊಡೋದು ಇಂಪಾರ್ಟೆಂಟ್ ಇದೆ. ಸೂರ್ಯದೇವರ ಪೂಜೆಗಾಗಿ ಮಕರ ಸಂಕ್ರಾಂತಿ ದಿನ ಅತ್ಯಂತ ಶ್ರೇಷ್ಠ ಅಂತಾನೂ ತಿಳಿಯಲಾಗಿದೆ. ಸೂರ್ಯದೇವರಿಗೆ ತಾಮ್ರದ ಲೋಟದಲ್ಲಿ ನೀರನ್ನು ಹಾಕಿ ಕೆಂಪು ಚಂದನ, ಕೆಂಪು ಬಣ್ಣದ ಹೂವು, ಕಪ್ಪು ಎಳ್ಳುಗಳನ್ನು ಹಾಕಿ
ಅರ್ಘ್ಯನ ಕೊಡಬೇಕು. ಇದರಿಂದ ಗೌರವ ಘನತೆಯಲ್ಲಿ ವೃದ್ಧಿಯಾಗುತ್ತದೆ. ಶರೀರವು ಸೂರ್ಯನ ರೀತಿ ಹೊಳೆಯುತ್ತದೆ. ಇಲ್ಲಿ ಶನಿದೇವರು ಕೂಡ ಇವರ ಆಜ್ಞೆಗಳನ್ನು ಪಾಲಿಸ್ತಾರೆ. ಹಾಗಾಗಿ ಖಂಡಿತವಾಗಿ ಸೂರ್ಯದೇವರ ಪೂಜೆಯನ್ನು ಮಾಡಿರಿ. ಇದರಿಂದ ಮನಸ್ಸಿಚ್ಛೆಯ ಫಲ ಸಿಗುತ್ತದೆ. ಇನ್ನು ಮುಂದಿನ ಉಪಾಯ ಏನಿದೆ ಅಂದರೆ, ಮಕರ ಸಂಕ್ರಾಂತಿಯ ದಿನ ಮದುವೆಯಾದಂಥ ಮಹಿಳೆಯರು ತಮ್ಮ ಗಂಡನ ಆಯಸ್ಸಿಗಾಗಿ ವೃದ್ಧಿಗಾಗಿ ಒಬ್ಬರಿಗೊಬ್ಬರು ಕುಂಕುಮ ಅರಿಶಿನವನ್ನು ಹಂಚಿ ಬಟ್ಟೆಗಳನ್ನು ಕೊಡ್ತಾರೆ. ಯಾಕಂದರೆ ಈ ರೀತಿ ಮಾಡೋದ್ರಿಂದ ಗಂಡನ ಆಯಸ್ಸು ವೃದ್ಧಿ ಆಗುತ್ತದೆ ಅನ್ನೋ ನಂಬಿಕೆ ಕೂಡ ಇದೆ. ಆದರೆ ಒಂದು ಮಾತನ್ನು ನೆನಪಿಟ್ಕೊಳ್ಳಿ, ಈ ಸಾಮಗ್ರಿಗಳು ಕೇವಲ 14 ಸಂಖ್ಯೆಯಲ್ಲಿ ಮಾತ್ರ ಇರಬೇಕು. ಒಂದು ನಂಬಿಕೆಯ ಅನುಸಾರವಾಗಿ ಯಾರು ಮಕರ ಸಂಕ್ರಾಂತಿಯ ದಿನ ಈ ಸಾಮಗ್ರಿಗಳನ್ನು ಮನೆಗೆ ತರ್ತಾರೋ, ಅಂದರೆ ಬಳೆ, ಕುಂಕುಮ, ಅರಿಶಿನ, ಕಾಡಿಗೆ ಇತ್ಯಾದಿ, ಇವುಗಳನ್ನು ಮನೆಗೆ ತಂದರೆ ತಾಯಿ ಲಕ್ಷ್ಮೀದೇವಿಯ ವಿಶೇಷವಾದ ಕೃಪೆ ಕೂಡ ಸಿಗುತ್ತದೆ. ಹಾಗಾಗಿ ಈ ರೀತಿಯ 14 ವಸ್ತುಗಳನ್ನು ಖಂಡಿತವಾಗಿ ಮನೆಗೆ ತರಬೇಕು. ಹಾಗಾದರೆ ಬನ್ನಿ ಸ್ನೇಹಿತರೆ, ಇನ್ನು ಯಾವ ರೀತಿಯ ವಸ್ತುಗಳನ್ನು ದಾನ ಮಾಡೋದ್ರಿಂದ ನಮಗೆ 100 ಆನೆಗಳನ್ನು ದಾನ ಮಾಡಿದಷ್ಟು ಪುಣ್ಯ ಫಲ ಸಿಗುತ್ತಂತ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇಂಥ ವಸ್ತುಗಳು ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತವೆ. ಒಂದು ವೇಳೆ ಈ ವ್ಯಕ್ತಿಗಳು ಈ ವಸ್ತುಗಳನ್ನು ದಾನ ಮಾಡಿದ್ರೆ ಇಂಥವರ ಮನೆಯಲ್ಲಿ ಯಾವತ್ತಿಗೂ ಧನ ಸಂಪತ್ತಿನ ಕೊರತೆ ಆಗೋದಿಲ್ಲ. ಸ್ನೇಹಿತರೆ, ನಮ್ಮ ಹಿಂದಿನ ವಿಡಿಯೋಗಳಲ್ಲೂ ಸಹ ಈ ಕೆಲವು ವಸ್ತುಗಳ ಬಗ್ಗೆ ತಿಳಿಸಿದ್ದೇವೆ. ಇವುಗಳನ್ನೇನಾದರೂ ಈ ವಿಶೇಷವಾದ ದಿನಗಳಲ್ಲಿ ದಾನ ಮಾಡಿದ್ರೆ ಇಲ್ಲಿ ನಿಮಗೆ ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದ ಸಿಗುತ್ತದೆ. ವಿಶೇಷವಾಗಿ ಮಕರ ಸಂಕ್ರಾಂತಿಯ ದಿನ ಈ ವಸ್ತುಗಳ ದಾನ ಮಾಡಿದ್ರೆ ಇವುಗಳಲ್ಲಿ ವಿಶೇಷವಾದ ಮಹತ್ವ ಕೂಡ ಇರುತ್ತದೆ. ಈ ದಿನ ಎಳ್ಳು, ಕಂಬಳಿ, ಕೆಂಪು ಬಣ್ಣದ ವಸ್ತ್ರಗಳು, ಕೆಂಪು ಬಣ್ಣದ ಮಿಠಾಯಿಗಳು, ಕಡಲೆಕಾಳುಗಳು, ಅಕ್ಷತೆಗಳನ್ನು ದಾನ ಮಾಡಬಹುದು. ಕಪ್ಪು ಎಳ್ಳು, ಎಳ್ಳಿನ ಉಂಡಿಗಳನ್ನು ಮತ್ತು ಉದ್ದಿನ ಬೇಳೆಗಳನ್ನು ದಾನ ಮಾಡೋದ್ರಿಂದ ಶನಿ, ರಾಹು, ಕೇತು, ಸೂರ್ಯದೇವರ ಆಶೀರ್ವಾದ ಸಿಗುತ್ತದೆ. ವ್ಯಕ್ತಿಯು ಶ್ರೀಮಂತನೂ ಆಗುತ್ತಾನೆ. ಮುಂದಿನ ಮಾಹಿತಿಯನ್ನು ತಿಳಿಸೋ ಮುನ್ನ ನಿಮ್ಮಲ್ಲಿ ನಮ್ಮೊಂದು ರಿಕ್ವೆಸ್ಟ್ ಇದೆ. ನಿಮ್ಮ ರಾಶಿ ಯಾವುದಂತ ಕಾಮೆಂಟ್ನಲ್ಲಿ ಬರೆಯಿರಿ. ಯಾಕಂದರೆ ನಾವು ರಾಶಿಯ ಅನುಸಾರವಾಗಿ ಕೆಲವು ವಿಡಿಯೋಗಳನ್ನು ಸಹ ಮಾಡ್ತೀವಿ. ಇದರಿಂದ ಖಂಡಿತ ನಿಮಗೆ ಲಾಭ ಹೆಚ್ಚಾಗಿ ಸಿಗುತ್ತದೆ. ಸ್ನೇಹಿತರೆ, ಮಕರ ಸಂಕ್ರಾಂತಿಯ ದಿನ ಗೋಮಾತೆಗೆ ಹಸಿರು ಮೇವಿನ ಹುಲ್ಲನ್ನು ತಿನ್ನಿಸಿರಿ. ಇರುವೆಗಳಿಗೆ ಸಕ್ಕರೆಯನ್ನು ಹಾಕಿರಿ, ಹಿಟ್ಟನ್ನು ಹಾಕಿರಿ ಮತ್ತು ಮೀನುಗಳಿಗೆ ಹಿಟ್ಟನ್ನು ಹಾಕಬಹುದು. ಮಕ್ಕಳಿಗೆ ಬೆಲ್ಲವನ್ನು ತಿನ್ನಿಸಿರಿ. ಇದನ್ನು ಶುಭ ಅಂತ ತಿಳಿಯಲಾಗಿದೆ. ಸ್ನೇಹಿತರೆ, ಇನ್ನು ಮಕರ ಸಂಕ್ರಾಂತಿ ದಿನ ಯಾಕೆ ಕಪ್ಪು ಎಳ್ಳುಗಳಿಗೆ ತುಂಬ ವಿಶೇಷವಾದ ಮಹತ್ವ ಇದೆ ಅಂತ ತಿಳಿದುಕೊಳ್ಳೋಣ. ಇದರ ಮೂಲಕ ಯಾವ ರೀತಿ ಧನ ಪ್ರಾಪ್ತಿ, ಸಿರಿ ಸಂಪತ್ತಿನ ಪ್ರಾಪ್ತಿಯಾಗುತ್ತೆ ಅಂತ ತಿಳಿಯೋಣ. ಆದರೆ ಇಲ್ಲಿಯ ತನಕ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡಬಹುದು. ಸ್ನೇಹಿತರೆ, ಮಕರ ಸಂಕ್ರಾಂತಿಯ ದಿನ ಒಂದು ಮುಟ್ಟಿಗೆಯಷ್ಟು ಕಪ್ಪು ಎಳ್ಳುಗಳನ್ನು ತೆಗೆದುಕೊಂಡು ನಿಮ್ಮ ತಲೆಯ ಮೇಲೆ ಉಲ್ಟಾ 7 ಬಾರಿ ತಿರುಗಿಸಿ ಉತ್ತರ ದಿಕ್ಕಿನತ್ತ ಎಸೆದು ಬಿಡಿ. ಮಾಹಿತಿಯ ಅನುಸಾರವಾಗಿ ಇದರಿಂದ ರೋಗಗಳು ದೂರ ಆಗುತ್ತವೆ. ಸಾಲದ ಸಮಸ್ಯೆಗಳಿಂದಲೂ ಮುಕ್ತಿ ಸಿಗುತ್ತದೆ. ಮಕರ ಸಂಕ್ರಾಂತಿ ದಿನ ಪಿತೃದೇವರನ್ನು ಒಲಿಸಿಕೊಳ್ಬೇಕಂದ್ರೆ ಅವರಿಗೆ ಶ್ರಾದ್ದ ತರ್ಪಣವನ್ನು ನೀಡಿರಿ. ಈ ದಿನ ಸೂರ್ಯದೇವರಿಗೆ ಅರ್ಘ್ಯವನ್ನು ಖಂಡಿತವಾಗಿ ನೀಡಿರಿ. 1 ಲೋಟ ನೀರನ್ನು ತೆಗೆದುಕೊಂಡು ಇದರಲ್ಲಿ ಕೆಂಪು ಬಣ್ಣದ ಸಿಂಧೂರ ಅಥವಾ ಹೂಗಳನ್ನು ಹಾಕಿ ಸೂರ್ಯದೇವರಿಗೆ ತಾಮ್ರದ ಲೋಟದಿಂದ ಅರ್ಘ್ಯವನ್ನು ನೀಡಿರಿ. ಸ್ನೇಹಿತರೆ, ಮಕರ ಸಂಕ್ರಾಂತಿಯ ದಿನ ಸೂರ್ಯದೇವರ ಪೂಜೆಯನ್ನು ಮಾಡೋದು ಅತ್ಯಂತ ಶ್ರೇಷ್ಠ ಅಂತ ತಿಳಿಯಲಾಗಿದೆ. ಇಲ್ಲಿ ಸೂರ್ಯದೇವರ ಆಶೀರ್ವಾದವು ಸಂಪೂರ್ಣವಾಗಿ ಸಿಗುತ್ತದೆ. ಜೊತೆಗೆ ಈ ದಿನ ತಾಯಿ ಲಕ್ಷ್ಮೀದೇವಿಯ ಪೂಜೆಯನ್ನು ಮಾಡಿರಿ. ತಾಯಿ ಲಕ್ಷ್ಮೀದೇವಿಯ ಕೃಪೆಯನ್ನು ಪಡೆದುಕೊಳ್ಳಲು ಈ ದಿನ ನೀವು ಏನು ಮಾಡಬೇಕಂದ್ರೆ, ಈ ಮಕರ ಸಂಕ್ರಾಂತಿ ದಿನ ಎಲ್ಲಕ್ಕಿಂತ ಮೊದಲು ಸೂರ್ಯೋದಯ ಆಗುವ ಮುನ್ನ ಎದ್ದೇಳಿ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎದ್ದು ಸ್ನಾನವನ್ನು ಮುಗಿಸಿಕೊಂಡು ಸ್ವಚ್ಛವಾದ ವಸ್ತ್ರಗಳನ್ನು ಧರಿಸಿರಿ. ನಂತರ ಸೂರ್ಯದೇವರಿಗೆ ಜಲವನ್ನು ಅರ್ಪಿಸಿರಿ. ಈ ದಿನ ಖಂಡಿತವಾಗಿ ನಿಮ್ಮ ಮನೆಯ ಮುಖ್ಯದ್ವಾರದ ಮೇಲೆ ಸ್ವಸ್ತಿಕದ ಚಿಹ್ನೆಯನ್ನು ಬರೆಯಿರಿ. ಈ ದಿನ ನಿಮ್ಮ ಮುಖ್ಯದ್ವಾರದ ಮೇಲೆ 1 ಲೋಟ ನೀರನ್ನು ಖಂಡಿತವಾಗಿ ಸಿಂಪಡಿಸಿರಿ. ಇದರಿಂದ ಮನೆಯಲ್ಲಿ ಶುಭತೆ ಹೆಚ್ಚಾಗುತ್ತದೆ. ಜೊತೆಗೆ ಮನೆಯಲ್ಲಿ ಧನ ಸಂಪತ್ತಿನ ಆಗಮನ ವೇಗವಾಗಿ ಆಗುತ್ತದೆ. ಈ ದಿನ ಎಳ್ಳುಗಳನ್ನು ದಾನ ಮಾಡಿರಿ. ಕಪ್ಪು ಎಳ್ಳಿನಿಂದ ರೆಡಿಯಾದ ಲಡ್ಡುಗಳನ್ನು ಸಹ ತಿನ್ನಿರಿ. ಇಲ್ಲಿ ಎಳ್ಳು ಬೆಲ್ಲದಿಂದ ರೆಡಿಯಾದ ಲಡ್ಡುಗಳನ್ನು ತಿನ್ನೋದ್ರಿಂದ ಆರೋಗ್ಯದಲ್ಲಿ ವೃದ್ಧಿಯಾಗುತ್ತದೆ. ಇಲ್ಲಿ ಇವುಗಳನ್ನು ಹಸಿವಿಗೂ ಸಹ ತಿನ್ನಿಸಿರಿ. ಇದರಿಂದ ಉತ್ತಮ ಫಲಗಳ ಲಾಭ ಸಿಗುತ್ತದೆ. ವಿಡಿಯೋ ಇಷ್ಟ ಆದರೆ ಜೈ ಸೂರ್ಯದೇವಾಯ ನಮಃ ಅಂತ ಕಾಮೆಂಟ್ ಹಾಕಿರಿ. ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.